ಇಲ್ಲಿ ಇಂಗ್ಲೀಷ್ ಮೀಡಿಯಂ ಮಾಡ್ಕೊಂಡು ಹಿಂಗಂತ. ಆಮೇಲೆ ನೀವು ನೌಕರಿ ಮಾಡಬೇಕಾದ್ರೆ ನಮ್ಗೆ ಗೌರ್ಮೆಂಟ್ ಸರ್ ಶಾಲೆ ಕಲಿಸ್ಬೇಕಾದ್ರೆ ಇಂಗ್ಲೀಷ್ ಸ್ಕೂಲ್ ಬೇಕು, ಸ್ಕೂಲ್ ಇಂಗ್ಲೀಷ್ ಬೇಕು, ಡಾಕ್ಟರ್ ಇಂಜಿನಿಯರ್ ಅಂತ ಬೇಕು. ಆದ್ರೆ ಒಳ್ಳೆ ಅಥವಾ ಮಾಡೋದು ಜಾಬ್ ಏನು ಬೇಕು, ಗೌರ್ಮೆಂಟ್ ಜಾಬ್ ಬೇಕು. ಆಗ ನೀವು ಸ್ಕೂಲಿಗೆ ಇಂಗ್ಲೀಷ್ ಮೀಡಿಯಂ ಹಾಕಿ ಆಮೇಲೆ ಗೌರ್ಮೆಂಟ್ ಜಾಬ್ ಹಸ್ಬೆಂಡಿಗೆ ಯಾಕೆ ಕೊಡ್ತೀವಿ ನೀವು? ಹೌದಲ್ಲ? ಅದಕ್ಕೆ ಈಗ ನನಗೆ ಅನಿಸ್ತದೆ ನಾವು ಪ್ರೈವೇಟ್ ಸ್ಕೂಲಿಗೆ ಅಂತ ಎಲ್ಲಿ ಕಮ್ಮಿ ಇದೆ ಹೇಳಿ. ನಾವು ಪ್ರೈವೇಟ್ ಸ್ಕೂಲ್ ಕಲ್ತು ಕನ್ನಡ ಮೀಡಿಯಂ ಕಲ್ತು ನಾವು ಗುಲ್ಬರ್ಗದ ಸ್ಕೂಲ್ ಮುಗಿದ ತಕ್ಷಣ ಹೊರಗೆ ಹೋದ ತಕ್ಷಣ ಎಲ್ಲಿ ಯಾರು ನನ್ನ ಇಂಗ್ಲೀಷ್ ಮೀಡಿಯಮ್ದು ಎಸ್ ಡಿ ಕಾಲೇಜ್ ಆಗಿರ್ಬೋದು, ಪಿ ಡಿ ಎ ಕಾಲೇಜ್ ಆಗಿರ್ಬೋದು, ನಾನು ಇಂಗ್ಲೀಷ್ ಮೀಡಿಯಂ ಓದ್ತಿದ್ದು ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ. ನಾನು ಒಂದ್ಸಲ ನಾನು ಫಸ್ಟ್ ಕ್ಲಾಸ್ ಇಟ್ಟು ಉಳಿದ ಎಲ್ಲ ನಂದು ಕ್ಲಾಸ್ಗಳು ಡಿಸ್ಟಿಂಕ್ಷನ್ ಮಾಡ್ಕೊಂಡು ನನಗೆ ಭಾಳ ಹೆಂಗನಿಸ್ತು ನನಗೆ ಗುಲ್ಬರ್ಗ ಕಾಲೇಜ್ ನಾನು ಕಲ್ತಿದ್ದೀನಿ ಅಂತಂತ. ಏನಾದರೂ ಮಾಡ್ಬೇಕು. ನಾನು ಈಗ ನೀವು ಕೇಳಿ ಈಗ ಯಾರಾದರೂ ಗುಲ್ಬರ್ಗ ಹೋಗ್ತೀನಿ, ಗುಲ್ಬರ್ಗ ಹೋದಾಗ ಏನಾಗ್ತದೆ ಆಟೋದಾಗ ಬರೋ ಟೈಮಾಗ ನೀವು ಯಾವ ಓಕೆ ನೀವು ಬೆಂಗಳೂರಿಗೆ ಹೋಗ್ತೀರಿ, ನೀವು ಯಾವ ಕುಲ್ಕೋಟೆ ಹೇಳ್ತೀರಿ, ನೀವು ಯಾರಾದ್ರೂ ಹೇಳಲ್ಲ, ನಮ್ಮ ಗುಲ್ಬರ್ಗ ಅಂತ ಹೇಳ್ತೀವಿ. ಗುಲ್ಬರ್ಗನೇ ಮತ್ತೆ ಬಾಜು ಗುಲ್ಬರ್ಗ ಜನ ಬಾಜು ಕುಲ್ಕೋಟೆ. ಆಮೇಲೆ ಚೆನ್ನೈಗೆ ಹೋದ್ರು ಅಥವಾ ಎಲ್ಲೂ ದೂರ ಹೋದ್ರೆ ಅವಾಗ ಸ್ವಲ್ಪ ಬರ್ತೀವಿ. ಡೆಲ್ಲಿಗೆ ಹೋದಾಗ ಗುಲ್ಬರ್ಗ ಹೇಳಲ್ಲ, ಮೊದಲು ಬೆಂಗಳೂರು ಬರ್ತೀವಿ. ಆದರೆ ನಾವು ಹೊರದೇಶಕ್ಕೆ ಹೋದಾಗ ಗುಲ್ಬರ್ಗ ಹೇಳೋದು ಕೇಳಲ್ಲ, ಬೆಂಗಳೂರು ಹೇಳೋದು ಕೇಳಲ್ಲ. ನಾ ಎಲ್ಲೋ ಬಾಲಿ ಕುಲ್ಕೋಟ ಅನ್ಸ್ಬೇಕಂತ ನಾವು ಹೊರದೇಶಕ್ಕೆ ನೀವು ಯಾವ ಹೇಳಿದಾಗ ನಾವು ಕುಲ್ಕೋಟ ಅವಾಗ ಏನು ಕುಲ್ಕೋಟದ ಫ್ಲೈಟ್ ಫ್ಲೈಟ್ ಅದ ಜಸ್ಟ್ 200 ಕಿಲೋಮೀಟರ್ ಅಂತ ಹೇಳ್ಬೇಕು. ಜಸ್ಟ್ 200 ಕಿಲೋಮೀಟರ್ ಫ್ಲೈಟ್ 200 ಕಿಲೋಮೀಟರ್ ನಾವು ಹೈದರಾಬಾದ್ ಹೋಗ್ತೀವಿ ನಾವು ಫ್ಲೈಟ್. ಏನಾದರೂ ನಾವು ಫಸ್ಟ್ ಊರಿಂದ ಸ್ಟಾರ್ಟ್ ಮಾಡಬೇಕು. ನಾನು ಏನಾದರೂ ಹೊಸ ಪ್ಲ್ಯಾನ್ ಮಾಡಬೇಕು, ಏನಾದರೂ ಎನ್ಕರೇಜ್ ಮಾಡಬೇಕು ಅಂತ ನಾನು ಫಸ್ಟ್ ಊರಿಂದ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಯಾವಾಗ ಅನಿಸ್ತೀನಿ. ಅದಕ್ಕೆ ಪ್ರೈಮರಿ ಸ್ಕೂಲ್ ಅಂತ ಪ್ರೈಮರಿ ಇಸ್ ಪ್ರೈಮರಿ, ಇಟ್ ಇಸ್ ನಾಟ್ ಸೆಕೆಂಡರಿ. ಓಕೆ, ನಾವು ಪ್ರೈಮರಿ ಸ್ಕೂಲ್ ನಾವು ಏನು ತಿಳ್ಕೊತೀವಿ. ಹೌದು, ಕಾಲೇಜ್ನಾಗ ಹೋಗ್ಬೇಕಾದ್ರೆ ನಾವು ಭಾಷಣ ಮಾಡೋ ಚಾನ್ಸ್ ಇಲ್ಲ. ಕಾಲೇಜ್ ಏನದ ಓನ್ಲಿ ನಮ್ಗೆ ಸಪೋರ್ಟಿಂಗ್ ಇದೆ, ನಮ್ಮ ಲೈಫ್ ಸಪೋರ್ಟ್ ಮಾಡೋದಿಲ್ಲ. ಆದರೆ ಪ್ರೈಮರಿ ಏನದ ನೀವು ಮೇನ್ ಫೌಂಡೇಶನ್ ಆಗ್ತೀವಿ. ನೀವೇನು ಪ್ರೈಮರಿ ಕಲಿತೀರಿ, ಟೈಮ್ ಟೇಬಲ್ ಆಗಿರ್ಬೋದು, ಪೇರೆಂಟ್ಸಿಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಅಥವಾ ಏನೋ ಒಳ್ಳೆ ಹ್ಯಾಬಿಟ್ ಆಗಿರ್ಬೋದು, ಇವಾಗ ಎಲ್ಲರೂ ಪಾಸಿಬಲ್ ಆಗೋದು ಪ್ರೈಮರಿ ಸ್ಕೂಲ್ನಲ್ಲಿ. ಈಗ ನಂಗೆ ಇದ್ರ ಬಗ್ಗೆ ಭಾಳ ಹೆಮ್ಮೆ ಆಗಿ ನಾನು ಎಲ್ಲೋ ನನ್ನ ಪ್ರೈಮರಿ ಸ್ಕೂಲ್ ಫೌಂಡೇಶನ್ ನಂದು ಭಾಳ ಧನ್ಯನಾದೆ ಅಂತ ಅನ್ನಿಸ್ತೀನಿ. ಮತ್ತೆ ಇನ್ನೊಂದು ನಾವು ಹುಡುಗರೆಲ್ಲ ಹೇಳ್ಬೇಕಂತಂದ್ರೆ ಬಹಳಷ್ಟು ಹುಡುಗರು ಈ ಸ್ಕೂಲ್ನಲ್ಲಿ ಕಲಿಯೋದು ಒಂದೇ ಸಾಕಾಗಲ್ಲ. ಮನೇಲಿ ಪೇರೆಂಟ್ಸ್ ಸ್ವಲ್ಪ ಕೇಳಬೇಕು ಅವರಿಗೆ. ಈಗ ನೀವು ಡಾಕ್ಟರ್ ಬರ್ತೀರಿ, ಡಾಕ್ಟರ್ ಬಂದ ನಂತರ ಟ್ಯಾಬ್ಲೆಟ್ ಕೊಡ್ತಾರೆ, ನಿಮ್ಗೆ ಪ್ರಾಬ್ಲಮ್ ಇದು ಮನೆಗೆ ಹೋಗ್ಬೇಕು. ನೀವು ಕರೆಕ್ಟ್ ಟ್ಯಾಬ್ಲೆಟ್ ತೊಗೊಂಡ್ರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಇಲ್ಲ ನಾ ಡಾಕ್ಟರ್ ತೋರಿಸಿ ಐದು ಸಾಲ್ವ್ ಆಗ್ತದೆ. ಟೀಚರ್ಸ್ ಏನಾರ ಡಾಕ್ಟರ್ ಇದ್ದಂಗೆ ಟೀಚರ್ಸ್ ಡಾಕ್ಟರ್ ನೀವು ಟ್ಯಾಬ್ಲೆಟ್ ಕೊಡ್ಬೇಕಪ್ಪ, ಇದು ಹಿಂಗೆ ಮಾಡಬೇಕು, ನೀವು ಹಿಂಗೆ ಓದಬೇಕು ಅಂತ ಹೇಳ್ತಾರೆ. ಡಾಕ್ಟರ್ ಕಂಟಿನ್ಯೂ ಬಂದು ಟೀಚರ್ ಕಂಟಿನ್ಯೂ ಕಲಿಸಿ ಮಾಡೋಕ್ಕಾಗಲ್ಲ. ನೀವು ಮನೆಗೆ ಹೋದಾಗ ಏನು ಕಲ್ಸಾರ, ಇದು ಕಲ್ಸಾರ ಮಾಡಿಲ್ಲ ಮಾಡಿಲ್ಲ, ಅದು ನೀವು ಪೇರೆಂಟ್ಸ್ ಒಂದ್ಸಲ ಒಂದು ಫಾಲೋ ಮಾಡಬೇಕು. ಈಗ ನಾವು ಹಿಂಗೆಲ್ಲ ಹೇಳ್ತೇವೆ, ನಾವು ಭಾಷೆಯಿಂದ ಮಾತಾಡ್ತೇವೆ, ಹೋಗ್ತೇವೆ, ಮನೆಗೆ ಹೋಗ್ತೀವಿ, ಮತ್ತೆ ಯಥಾ ಪ್ರಕಾರ ಅದೇ ನಡೀತದೆ. ನಾವು ಒಕ್ಕಲ್ ಬಿಸಿ, ನಮ್ಮ ಬಿಸ್ನೆಸ್ ಬಿಸಿ, ನಮ್ಮ ಕಲಿಸಿ ಬಿಸಿ, ಹಂಗೆ ನಡೆಯಲ್ಲ ಅದು. ನೀವು ನಿಮ್ದು ಎಕ್ಸಾಂಪಲ್ ತಗೋರಿ. ಈಗ ನೀವು ವ್ಯವಸಾಯ ಮಾಡಕತ್ತೀರಿ, ವ್ಯವಸಾಯ ಮಾಡ್ಬೇಕಾಯ್ತು ಅಂತಂದ್ರೆ ಈಗ ಇಮಿಡಿಯೇಟ್ಲಿ ಬುಕ್ಕ ಅಥವಾ ನಿಮ್ದೇನಂತಾರ ಉರ್ಚಿಲ ನೇಗಿಲ ಎಲ್ಲ ಇಲ್ಲಂದ್ರೆ ಹಂಗೆ ಹೊಲಕ್ಕೆ ಹೋಗ್ತೀನಿ. ಯಾರಾಗ ಅದೆಲ್ಲ ತಯಾರು ಮಾಡ್ಕೊಟ್ರಿ. ಹೊಲಕ್ಕೆ ಹೋಗ್ಬೇಕು, ಹೊಲ ಸ್ವಚ್ಛ ಅದ ಇಲ್ಲ, ಬುಕ್ಕ ಅದ ಇಲ್ಲ, ಉರ್ಚಿಲ ಅದಲ್ಲ, ಬೇಕಾಗಿದ್ದು ಗೊಬ್ಬರ ಬೇಕಾಗಿ ಬೀಜ ಎಲ್ಲ ನಡೆಯೋದಲ್ಲ, ಅವಾಗಿನ ಹೊಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನೀವು ಹಂಗೆ ಹೊಲಕ್ಕೆ ಹೋಗಿ ಯಾರು ಬಿಟ್ಟಿಲ್ಲ ಹಂಗೆ ಮಕ್ಕಳು ನೀವು ಎಕ್ಸಾಮ್ ಹೋಗಿ ಡೈರೆಕ್ಟ್ ಬರೀ ಮನೆಗಿದ್ದಾಗ ಕಲ್ಸಕ್ಕಾಗ್ತದೆ. ಆಮೇಲೆ ಎಕ್ಸಾಮ್ ಮಾರ್ಕ್ಸ್ ತೊಗೊಂಡ್ರೆ ಮಾರ್ಕ್ಸ್ ಕಡಿಮೆ ತೊಗೊಂಡ್ರೆ ಬೇರೆ ಟೀಚರ್ಸಿಗೆ ಕ್ಲೇಮ್ ಮಾಡೋದು. ಮಾರ್ಕ್ಸ್ ಜಾಸ್ತಿ ತೊಗೊಂಡ್ರೆ ನಮ್ಮ ಮಗನೇ ರೀ, ನಮ್ಮ ಮಗನೇ ಡಾಕ್ಟರ್ ರೀ, ನಮ್ಮ ಮಗನೇ ಇಂಜಿನಿಯರ್ ರೀ, ನಮ್ಮ ಮಗನೇ ಅಡ್ವೊಕೇಟ್ ರೀ ಅಂತ ಹೇಳ್ರಿ. ಬೇರೆ ಯಾರು ಹೇಳಲ್ಲ, ಯಾರು ಟೀಚರ್ ಇದು ಹಾಕ್ಬಾರ್ದು. ಇದು ನಾವು ಡಿಪೆಂಡ್ ಮಕ್ಕಳು ಇಷ್ಟೇ. ನೀವು ಮನೇಲಿ ಟೀಚರ್ಸ್ ಇವತ್ತು ಏನು ಪ್ರೋಗ್ರಾಮ್ ಆಗಿದೆ, ಮಕ್ಕಳಿಗೆ ನೀವು ಏನು ಟೈಮ್ ಟೇಬಲ್ ಹಾಕೊಂಡ್ರಿ, ನೀವು ಟೈಮ್ ಟೇಬಲ್ ಆಟೋ ಟೈಮ್ ಟೇಬಲ್ ಹಾಕೊಳ್ಳಿ. ಅದು ಫಸ್ಟ್ ಪ್ರಯಾರಿಟಿ ಇರಲಿ. ಆಟೋ ಜೊತೆಗೆ ಪಾಠವೂ ಇರಬೇಕು. ಇದು ನಂದು ಏನು ರಿಕ್ವೆಸ್ಟ್ ಇದೆ. ಜಾಸ್ತಿ ಟೈಮ್ ಇದು ಮಾಡಲ್ಲ. ಇನ್ನೊಂದು ನಾವು ಸಾಂಗ್ ಹಾಡಬೇಕು ಅಂತ ಕಾಯಿಸ್ತೀವಿ. ಹಾಡುವುದಾ? ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂದನ ಹಾರಾಡಿ ಮಣ್ಣ ತುಳುದಾನ ಹಾರಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಬರುವಂತ ಹೈರಾಣಿ ನಾರ್ಯಾರು ಬರುವಂತ ಹೈರಾಣಿ. ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂದನ ಹಾರಾಡಿ ಮಣ್ಣ ತುಳಿದಾನ ಹೊತ್ತಾರೆದ್ದು ಕುಂಬರಣ್ಣ ತುಪ್ಪ ಬಾನುಂದನ ಗಟ್ಟಿಸಿ ಮಣ್ಣ
ಬೇರುವರುವತ ಹೈರಾಣಿ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾಂಡನ ಹಾರಾಡಿ ಮಣ್ಣ ತುಳುದಾನ ಅಕ್ಕಿ ಹಿಟ್ಟು ನಾವು ತುಂಬಿಕೊಂಡು ತಂದೀವಿ ಗಿಂಡೀಲಿ ತಂದೀವಿ ತಿಳಿದುಪ್ಪ ಅಕ್ಕಿ ಹಿಟ್ಟು ನಾವು ತುಂಬಿಕೊಂಡು ತಂದೀವಿ ಗಿಂಡೀಲಿ ತಂದೀವಿ ತಿಳಿದುಪ್ಪ ಗಿಂಡೀಲಿ ತಂದೀವಿ ತಿಳಿದುಪ್ಪ ಕುಮಾರಣ್ಣ ತುಂಬಿಡು ನಮ್ಮ ಹೈರಾಣಿ ಗಿಂಡೀಲಿ ತಂದೀವಿ ತಿಳಿದುಪ್ಪ ಕುಮಾರಣ್ಣ ತುಂಬಿಡಿ ನಮ್ಮ ಹೈರಾಣಿ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾಂಡನ ಹಾರಾಡಿ ಮಣ್ಣ ತುಳಿದಾನ ಕುಂಬಾರಣ್ಣನ ಮೆಡ್ದಿ ಕಡ್ದಾಗ ಕೈಯಿಟ್ಟು ಕೊಡ್ದ ಮೇಲೆ ನಾ ಬರೆದಾಳ ಕುಂಬಾರಣ್ಣನ ಮೆಡ್ದಿ ಕಡ್ದಾಗ ಕೈಯಿಟ್ಟು ಕೊಡ್ದ ಮೇಲೆ ನಾ ಬರೆದಾಳ ಕೊಡ್ದ ಮೇಲೆ ನಾ ಬರೆದಾಳ ಕಲ್ಯಾಣದ ಶರಣ ಬಸವನ ನಿಲ್ಲಿಸಾಳ ಕೊಡ್ದ ಮೇಲೆ ನಾ ಬರೆದಾಳ ಕಲ್ಯಾಣದ ಶರಣ ಬಸವನ ನಿಲ್ಲಿಸಾಳ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾಂಡನ ಹಾರಾಡಿ ಮಣ್ಣ ತುಳಿದಾನ ಹಾರಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಬರುವಂತ ಹೈರಾಣಿ ನೀವು ಯಾರಾದ್ರೂ ನೀವು ಟೀಚರ್ಸ್ ಸೆಲೆಕ್ಟ್ ಮಾಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಇದು ಮಾಡ್ಬೇಕಂತ ಒಂದು ಇಚ್ಛೆ ಇದೆ ಪ್ಲೀಸ್ ಹೆಲ್ಪ್ ಮಾಡ್ಬೇಕಂತ ಕೇಳಿ ನಾನು ರವೀಂದ್ರ ಶಿಲ್ಪೆಟ್ಟಿ ಅವರಿಗೆ ಧನ್ಯವಾದಗಳು. ಇನ್ನೊಬ್ಬ ಸಾಧಕ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಅನಿತಾ ಬಾಗೋಡಿ ಇವರು ಕೂಡ 5 ನಿಮಿಷದ ಮನಸ್ಸಿಗೆಯನ್ನು ಹೇಳಬೇಕಂತ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಕೊರತೆಯನ್ನು ನಾನು ಇಲ್ಲಿ ಕಾಣ್ತಾ ಇದ್ದೀನಿ. ನಾನು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೆಕೆಂಡರಿ ಸರ್ಕಾರಿ ಪ್ರೌಢಶಾಲೆ ಸಂಸ್ಕೃತಿ ಅಸಿಸ್ಟೆಂಟ್ ಟೀಚರ್. ಪೇರೆಂಟ್ಸ್ ಅಲ್ಲಿ ರಿಕ್ವೆಸ್ಟ್ ಏನು ಅಂತಂದ್ರೆ, ಹಿಂದಿನಿಂದ ಬಂದಿರುವಂತಹ ಒಂದು ಪದ್ಧತಿ ಅಂದ್ರೆ ಯಾವಾಗಲೂ ಹೆಣ್ಮಕ್ಳು ಮುಂದೆ ಹೋಗೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಾ ಇದ್ರು. ಆದ್ರೆ ನೀವು ಕೂಡ ಪೇರೆಂಟ್ಸ್ಗಳು ಗಂಡ್ಮಕ್ಳು ಹೆಣ್ಮಕ್ಳು ಅಂತ ತಾರತಮ್ಯ ಮಾಡ್ತೇನೆ ಅವರಿಗೆ ಒಂದು ಅವಕಾಶವನ್ನ ಕಲ್ಪಿಸ್ರಿ ಅಂತಂದ್ರೆ ಅವರು ಕೂಡ ಸಾಧನೆ ಮಾಡೋದ್ರಲ್ಲಿ ಹಿಂದೆ ಉಳಿಯಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಒಂದೇ ಮಾತನ್ನ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಒಂದೆರಡು ಮಾತನ್ನು ಆಗ್ಲಿಕ್ಕೆ ಬಯಸ್ತೇನೆ. ನಮ್ಮ ಇದರ ಪ್ರಕಾರ ಇದು ಕಾರ್ಯಕ್ರಮ ಒಂದು ಶಾಲೆಯ ಕಾರ್ಯಕ್ರಮ ಇಲ್ಲ, ಒಂದು ಊರಿನ ಕಾರ್ಯಕ್ರಮ ಅನಿಸ್ತದೆ. ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ಊರಿನ ಎಲ್ಲಾ ಮಕ್ಕಳು, ಎಲ್ಲ ಗಣ್ಯರು, ವಯಸ್ಸಾದವರು, ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಇದು ನಮ್ಗೆ ಬಹಳ ಖುಷಿ ಅನ್ಸ್ತದೆ. ಯಾಕಂದ್ರೆ ಶಿಕ್ಷಣ ಪ್ರೋಗ್ರಾಮ್ನಲ್ಲಿ ಇಂಥ ಜನರು ತಮ್ಮ ಅನಿಸಿಕೆ ತೋರಿಸ್ತಾ ಇದ್ದಾರೆ ಮತ್ತು ಇಂಟ್ರೆಸ್ಟ್ ತೋರಿಸ್ತಾ ಇರೋದ್ರಿಂದ ನಂಗೆ ಬಹಳ ಖುಷಿ. ಇನ್ನೊಂದು, ಈ ಕಾರ್ಯಕ್ರಮ ಈ ರೀತಿಯಲ್ಲಿ ನಡ್ತಾ ಇದ್ದಾರೆ, ನಮ್ಮ ಶಾಲೆಯಿಂದ ಹೊರಗಿನ ಮಕ್ಕಳು ಯಾರು ಇರಬಾರ್ದು ಅಂತ ಅನಿಸ್ತದೆ. ಇಲ್ಲ ಅದು ರೆಕಾರ್ಡ್ ಇಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ಆದ್ರೆ ರೆಕಾರ್ಡ್ ನೋಡಿದಾಗ ಈ ಊರಿನಲ್ಲಿನೂ ಎಸ್ಪೆಷಲಿ ಉರ್ದು ಮಾಧ್ಯಮದ್ದು ಬಹಳಷ್ಟು ಮಕ್ಕಳು ಶಾಲೆನ ಹೊರಗೆ ಇರುತ್ತಾರೆ. ಈ ಊರಿನ ಎಸ್ಪೆಷಲಿ ಗಂಡ ಮಗನಿಗೆ ಒಂದು ವಿನಂತಿ ಏನಂದ್ರೆ, ನಾವು ಎಲ್ಲ ಕುಟುಂಬಗಳ ಮಕ್ಕಳಿಗೆ ಈ ಶಾಲೆಯಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನೊಂದು, ನಾನು ಸುಮಾರು ಸಲ ಈ ಶಾಲೆಗೆ ಭೇಟಿ ಮಾಡ್ತೇನೆ. ಈ ಶಾಲೆಗೆ ಬಂದಾಗ ನನಗೆ ಬಹಳ ಖುಷಿ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಲೇಡೀಸ್ ಟೀಚರ್ಸ್ ಬಹಳ ಇಚ್ಛೆಯಿಂದ, ಬಹಳ ಇಂಟ್ರೆಸ್ಟ್ ಇಂದ
ಇದು ಕ್ಲೀನ್ ವಾತಾವರಣದಲ್ಲಿ ಮಕ್ಕಳಿಗೆ ತಮ್ಮ ಜ್ಞಾನವನ್ನು ನೀಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಸಬೇಕು ಆಶಿಸ್ತಾ ನಮ್ಮ ಸಂತ ಸಾಧಕರೇ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ SDMC ಅಧ್ಯಕ್ಷರೇ, ಶಿಕ್ಷಕ ವೃಂದದವರೇ ಮತ್ತು ಇಲ್ಲಿ ನೆರೆದಿರತಕ್ಕಂಥ ಗ್ರಾಮದ ಹಿರಿಯರೇ, ಎಲ್ಲ ಸಹೋದರ ಸಹೋದರಿಯರೇ, ಮಕ್ಕಳೇ, ಈ ದಿವಸ ನನಗೆ ಒಂದು ಹೆಮ್ಮೆ ಎನ್ನಿಸ್ತದ. ಯಾಕಂದರೆ 50 ವರ್ಷಗಳ ಹಿಂದೆ ಅಂದರೆ 1964ರಿಂದ 1970ರವರೆಗೆ ಈ ಕುರಿಕೋಟ ಶಾಲೆಯಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಒಂದು ಪತ್ರ ಬುನಾದಿಯನ್ನು